Hello, my dear students. Welcome you all to PW Kannada channel. ನಾನು ಸೃಜಾ KC ಕೆಮಿಸ್ಟ್ರಿ ಮೆಂಟರ್. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ಸೆಕೆಂಡ್ ಅಟೆಂಪ್ಟ್ನಲ್ಲಿ ಕೆಮಿಸ್ಟ್ರಿ ಎಕ್ಸಾಮ್ಸ್ನ ಯಾರೆಲ್ಲ ಬರೀಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀರಾ. ನೀವು ಹೇಗೆ ನಿಮ್ಮ ಸ್ಕೋರ್ನ ಇಂಪ್ರೂವೈಸ್ ಮಾಡ್ಕೊಳ್ಬೋದು ಅಂತ ಹೇಳೋದ್ರ ಬಗ್ಗೆ ಒಂದಿಷ್ಟು ಸ್ಟ್ರಾಟಜೀಸ್ನ ನಾನು ಹೇಳ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಲಾಸ್ಟ್ ಇಯರ್ನಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಡಿಫ್ರೆನ್ಸ್ ಏನಿತ್ತು ಅಂತ ಹೇಳಿದ್ರದ್ದು ಸಾಲಿಡ್ ಐಡಿಯಾ ನಿಮ್ಗಿರಬೇಕು. ಅಂದರೆ ಹಾಗೆ ಈ ವರ್ಷ ಬರುತ್ತೆ ಅಂತಲ್ಲ, ಬಟ್ ನಿಮಗೊಂದು ಐಡಿಯಾ ಇರುತ್ತೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ಕ್ವೆಶನ್ಸ್ಗಳನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಯಾವ್ದು ಇರ್ಬೋದು ಅಂತ ಹೇಳೋ ಐಡಿಯಾಸ್ ನಿಮಗೆ ಒಂದಿಷ್ಟು ಸಿಗಬಹುದು ಅಂತ ಹೇಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲೇ ನೀವು ಹೋದರೆ ನಿಮಗೆ ಬ್ಲ್ಯಾಂಕ್ ಆಗುತ್ತೆ, ನಿಮಗೆ ಡೌಟ್ಸ್ಗಳು ಬರುತ್ತೆ. ಕೊಟ್ಟಿದ್ದನ್ನೇ ಕೊಡ್ತಾರಾ, ಮಾಡೆಲ್ ಪೇಪರ್ ಕೊಡ್ತಾರಾ ಅಥವಾ ಬೇರೆ ಕ್ವೆಶನ್ಸ್ ಕೊಡ್ತಾರಾ, ಎಲ್ಲ ಪಾಸಿಬಿಲಿಟೀಸು ಇದೆ. ಬಟ್ ದಿಸ್ ವಿಲ್ ಗಿವ್ ಯು ಸಮ್ ಕ್ಲಾರಿಟಿ. ಓಕೆ, ಇನ್ನೂ ಒಂದು ಕವರ್ ಆಲ್ ದ ಮಾಡೆಲ್ ಪೇಪರ್ ಕ್ವೆಶನ್ಸ್ ಫಾರ್ ದ್ಯಾಟ್ ಏರಿಯಾ ಇನ್ ವಿಚ್ ಯು ಡಿಡ್ ಅ ಲಾಟ್ ಆಫ್ ಮಿಸ್ಟೇಕ್ ಇನ್ ಫಸ್ಟ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟ್ನಲ್ಲಿ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಎ ಅಥವಾ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ನಲ್ಲಿ ಎಲ್ಲೋ ಒಂದು ಕಡೆ ಜಾಸ್ತಿ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇಟ್ ಮೀನ್ಸ್ ದ್ಯಾಟ್ ಯು ರಿಕ್ವೈರ್ ಯು ಶುಡ್ ಡೂ ಅ ಲಾಟ್ ಆಫ್ ಹೋಮ್ ವರ್ಕ್ ಆನ್ ಇಟ್ ಅಲ್ವಾ. ಸೊ ಅದ್ರ ಅರ್ಥ ನೀವು ಆ ಒಂದು ಏರಿಯಾದಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲ 3 ಮಾಡೆಲ್ ಪೇಪರ್ಸ್ನ ಏನು ಕೊಟ್ಟಿದ್ರು ಅವರು ಅದನ್ನ ಥರೋ ಆಗಿ ರಿವೈಸ್ ಮಾಡ್ತಾ ಹೋಗಿ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲಿ ಮಾರ್ಕ್ಸ್ನ ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಒಂದು ಪಾರ್ಟ್ ಎನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ಗಳನ್ನ ಕೇಳಿಬಿಟ್ರೆ ಅಂತೂ ಡನ್, ಮುಗೀತು. ಹಾಗಾಗಿ ಪಾರ್ಟ್ ಎಗೆ ರಿವಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡ್ತೀರೋ ಅಷ್ಟು ಕೂಡ ನಿಮಗೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಎನಿವೇಸ್ ಯು ಹ್ಯಾವ್ ಟೈಮ್, ಯು ನೋ ಹೌ ಪೇಪರ್ ಬಂದಿತ್ತು ಅಂತ ಹೇಳಿದ್ರದ್ದು. ಇನ್ನು ನೀವೇನು ಮಾಡ್ಬೋದು, ಹೆಚ್ಚಿನ ಇಂಪಾರ್ಟೆನ್ಸನ್ನು ಫಾರ್ ದೋಸ್ ಕಾನ್ಸೆಪ್ಟ್ ವಿಚ್ ಹಸ್ ನಾಟ್ ಬೀನ್ ಅಪಿಯರ್ಡ್ ಇನ್ ದ ಫಸ್ಟ್ ಅಟೆಂಪ್ಟ್ನಲ್ಲಿ ಯಾವ್ದು ಬರಲಿಲ್ಲ. ಇವಾಗ ಸೊಲ್ಯೂಷನ್ ಚಾಪ್ಟರ್ ತಗೋತೀರಾ ಅಂದರೆ ರಿವರ್ಸ್ ಆಸ್ಮೋಸಿಸ್ ಅಪ್ಲಿಕೇಶನ್ ಕೇಳಿಲ್ಲ, ಬಟ್ ಹೆಚ್ಚಿನ ಪ್ರೀವಿಯಸ್ ಇಯರ್ ಪೇಪರ್ ತೆಗೆದು ನೋಡಿ, ಎಲ್ಲ PYQಸ್ನಲ್ಲೂ ಕೂಡ ರಿವರ್ಸ್ ಆಸ್ಮೋಸಿಸ್ ರಿಲೇಟೆಡ್ ಕ್ವೆಶನ್ಸ್ ಅಂತೂ 1 ವರ್ಷ ಇಲ್ಲ ಇನ್ನೊಂದು ವರ್ಷ ಗ್ಯಾಪ್ ಬಿಟ್ಟು ಕೇಳಿದ್ದಾರೆ. ಸೊ ಅಂಥ ಟಾಪಿಕ್ಸ್ನ ಹುಡುಕ್ಬಿಟ್ಟು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ಆಸ್ಮೋಸಿಸ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಬ್ಲಡ್ ಸೆಲ್ನ ಇಟ್ಟಾಗ, ರೆಡ್ ಬ್ಲಡ್ ಸೆಲ್ನ ಸೆಲೈನ್ ಸೊಲ್ಯೂಷನಲ್ಲಿ ಇಟ್ಟಾಗ ಹೈಪೋಟೋನಿಕ್ ಮತ್ತು ಐಸೋಟೋನಿಕ್ ಸೊಲ್ಯೂಷನ್ಸ್ನಲ್ಲಿ ಯಾವ ಥರ ಸೆಲ್ ಬಿಹೇವ್ ಮಾಡುತ್ತೆ, ಅಂಥ ಕ್ವೆಶನ್ಸ್ ಆಗಿರ್ಬೋದು. ವ್ಯಾನ್ ಟು ಫ್ಯಾಕ್ಟರ್ ಬೇಸ್ ಮೇಲೆ ಅಥವಾ ಹೆನ್ರೀಸ್ ಅಪ್ಲಿಕೇಶನ್ ಬೇಸ್ ಮೇಲೆ, ಅಬ್ನಾರ್ಮಲ್ ಮತ್ತು ನಾರ್ಮಲ್ ಮೋಲಾರ್ ಮಾಸ್ ರಿಲೇಟೆಡ್ ಕ್ವೆಶನ್ಸು, ಕ್ಲಬ್ಬಿಂಗ್, ಫ್ರೀಸಿಂಗ್ ಪಾಯಿಂಟ್ ಆ್ಯಂಡ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಟೈಪ್ ಆಫ್ ಕ್ವೆಶನ್ಸ್ನ ಈ ಸಲ ಕೇಳಿಲ್ಲ. ಒಂದು ಕಾನ್ಸಂಟ್ರೇಷನ್ ಬೇಸ್ ಮೇಲೆ ಥಿಯರಿಟಿಕಲ್ ಕ್ವೆಶನ್ಸ್ ಕೇಳಿದ್ರು, ಯಾವುದು ಟೆಂಪ್ರೇಚರ್ ವೇರಿಯಂಟ್ ಆಗುತ್ತೆ ಅಂತ ಹೇಳಿ. ಈ ಸಲ ನ್ಯೂಮೆರಿಕಲ್ಸ್ನಲ್ಲಿ ಅವ್ರು ಬೇಕಾದರೆ ಮೋಲ್ ಫ್ರಾಕ್ಷನ್ ಕಂಡಿಡಿರಿ ಅಂತ ಹೇಳಿ ಕಾನ್ಸಂಟ್ರೇಷನ್ ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವೆಶನ್ಸ್ನ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಫ್ರೀಸಿಂಗ್ ಪಾಯಿಂಟ್ ಅಥವಾ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಬೇಸ್ ಮೇಲೆ ಕ್ವೆಶನ್ಸ್ನ ಕೂಡ ಕೇಳ್ಬೋದು. ಸೊ ಫಸ್ಟ್ ಅಟೆಂಪ್ಟ್ನಲ್ಲಿ ಯಾವ ಟಾಪಿಕ್ಸ್ನಿಂದ ಕೇಳಿಲ್ಲ ಆ ಟಾಪಿಕ್ಸ್ಗಳನ್ನ ಸೆಕೆಂಡ್ ಅಟೆಂಪ್ಟ್ನಲ್ಲಿ ಕೇಳುವಂತಹ ಚಾನ್ಸಸ್ ಜಾಸ್ತಿ. ಅದರ ಅರ್ಥ ಫಸ್ಟ್ ಅಟೆಂಪ್ಟ್ನಲ್ಲಿ ಕೇಳಿರೋದನ್ನ ಸೆಕೆಂಡ್ ಅಟೆಂಪ್ಟ್ನಲ್ಲಿ ಕೇಳೋದೇ ಇಲ್ಲ ಅಂತಲ್ಲ, ಕೇಳಬಹುದು. ಬಟ್ ಈ ಟಾಪಿಕ್ಸ್ಗಳಿಗೆ ಇಂಪಾರ್ಟೆನ್ಸ್ನ ಕೊಡುವಂಥದ್ದು ನೀವು ಮಾಡಲೇಬೇಕು. ಮತ್ತು ನೀವು ಇವಾಗ ಆಲ್ರೆಡಿ ಕೆಲವೊಂದು ಪೇಪರ್ಸ್ನ ನೋಡಿರ್ತೀರ, ಬಟ್ ಸಬ್ಜೆಕ್ಟ್ ವೈಸ್ ಪೇಪರ್ ಸೆಟ್ ಮಾಡೋರು ಡಿಫ್ರೆಂಟ್ ಆಗಿರ್ತಾರೆ. ಸೊ ಕೆಮಿಸ್ಟ್ರಿನಲ್ಲಿ ಇವತ್ತು ಫಿಸಿಕ್ಸ್ನಲ್ಲಿ ಯಾವ ಥರ ಬಂತು ಅದೇ ಥರ ಕೆಮಿಸ್ಟ್ರಿನಲ್ಲಿ ಬರಬೇಕು ಅಂತ ಹೇಳೋ ಯಾವ ರೂಲ್ ಕೂಡ ಇಲ್ಲ ಮಕ್ಕಳು. ಓಕೆ, ಎಕ್ಸಾಮ್ ಬರೆದ ಮೇಲೆ ನಿಮಗೆ ಗೊತ್ತಾಗುತ್ತೆ ಪೇಪರ್ ಯಾವ ಥರ ಇತ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಮಾಡಬೇಕಾಗಿರೋದು ಎಲೆಕ್ಟ್ರೋ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿ ನೋಡ್ಕೊಳ್ಳಿ. ಅವ್ರು ಕೇಳಿರೋ ಕ್ವೆಶನ್ಸ್ ಯಾವ ಥರ, ಪ್ರತಿ ಮಾಡೆಲ್ ಪೇಪರ್ನ ನೀವು ತೆಗೆದು ನೋಡಿದ್ರು ಪ್ಯಾಟರ್ನ್ ಯಾವ ಥರ ಅಂದರೆ, ಒಂದು ಕ್ವೆಶನು ನರ್ನ್ಸ್ ಇಕ್ವೇಷನಿಂದ ಕೇಳ್ತಾರೆ, ಇನ್ನೂ ಒಂದು ಕ್ವೆಶನು ಒಂದಾದರೆ ಕೋಲ್ಡ್-ರಾಷಸ್ ಲಾ ಅಪ್ಲಿಕೇಶನ್ ಬೇಸ್, ಇಲ್ಲ ಫ್ಯಾರಡೇಸ್ ಲಾ, ಇಲ್ಲ ಅಂತ ಹೇಳಿದ್ರೆ ಕಂಡಕ್ಟಿವಿಟಿ ಅಥವಾ ಮೋಲಾರ್ ಕಂಡಕ್ಟಿವಿಟಿ ಬೇಸ್ ಮೇಲೆ ಕೇಳ್ತಾರೆ. ಇದು ಒಂದು ಪ್ಯಾಟರ್ನ್ ಇದೆ. ನೀವು ಪ್ರತಿ ಮಾಡೆಲ್ ಪೇಪರ್ ತೆಗೆದ್ರು ಒಂದಂತೂ ನರ್ನ್ಸ್ ಇಕ್ವೇಷನ್ ಬೇಸ್ ಮೇಲೆ ಕ್ವೆಶನ್ಸ್ನ ಕೇಳಿದ್ದಾರೆ. ಈ ಸಲ ಕೂಡ ನರ್ನ್ಸ್ ಇಕ್ವೇಷನ್ ಕೇಳಲ್ಲ ಅಂತಲ್ಲ, ನರ್ನ್ಸ್ ಇಕ್ವೇಷನ್ ಬೇಸ್ ಮೇಲೆ ಕೇಳ್ಬೋದು ಕ್ವೆಶನ್ ಅನ್ನ. ಇಲ್ಲ ಅವ್ರೇನ್ ಮಾಡ್ಬೋದು, ಡೆಲ್ಟಾ ಜಿ ಫ್ಯಾಕ್ಟರ್, ಗಿಬ್ಸ್ ಫ್ರೀ ಎನರ್ಜಿಯನ್ನ ನರ್ನ್ಸ್ ಇಕ್ವೇಷನ್ ಜೊತೆಗೆ ಕ್ಲಬ್ ಮಾಡ್ಬೋದು, ಅಥವಾ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬೇಸ್ ಮೇಲೆ ಕ್ವೆಶನ್ಸ್ನ ಕೇಳ್ಬೋದು. ಆಯ್ತಾ. ಆಮೇಲೆ ಫ್ಯಾರಡೇಸ್ ಲಾ ಆಗಿರ್ಬೋದು, ಕಂಡಕ್ಟಿವಿಟಿ, ಡೈಲ್ಯೂಷನ್ ಎಫೆಕ್ಟ್ ಆಗಿರ್ಬೋದು, ಕೋಲ್ಡ್-ರಾಷಸ್ ಲಾ ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವೆಶನ್ ಅಥವಾ ನ್ಯೂಮೆರಿಕಲ್ಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್. ಅನ್ನ ಕೇಳಿದ್ರು, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾಡ್ ಬಗ್ಗೆ ಕೇಳಿದ್ರು. ಈ ಸಲ ಫ್ಯೂಯಲ್ ಸೆಲ್ ರಿಯಾಕ್ಷನ್ಸ್ನ ಕೇಳಬಹುದು, ಡಯಾಗ್ರಾಮ್ ಬಿಡಿಸಿ ಅಂತ ಹೇಳಿ, ರೈಟ್. ಸೊ ಇಂಥ ಕಾನ್ಸೆಪ್ಟ್ಗಳನ್ನ, ದ ಮೋಸ್ಟ್ ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್ ಫ್ರಮ್ ಈಚ್ ಚಾಪ್ಟರ್ ಯಾವುದಿದೆ ಅದನ್ನ ಥರೋ ಆಗಿ ಇನ್ನೂ ಒಂದ್ಸಲ ಎಕ್ಸ್ಟ್ರಾ 2-3 ಸಲ ರಿವೈಸ್ ಮಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗ್ರಾಫಿಕಲ್ ಬೇಸ್ಡ್ ಕ್ವೆಶನ್ಸ್ ಲಾಸ್ಟ್ ಟೈಮ್ ಕೇಳೇ ಇಲ್ಲ, ಅದರರ್ಥ ಈ ಸಲ ಕೇಳಲ್ಲ ಅಂತಲ್ಲ, ಪಕ್ಕಾ ಕೇಳಬಹುದು ಈ ಸಲ, ರೈಟ್. ಸೊ ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಇಂಟಿಗ್ರೇಟೆಡ್ 0 ಆರ್ಡರ್ ಕ್ವೆಶನ್ಸ್ನ ಫಸ್ಟ್ ಅಟೆಂಪ್ಟ್ನಲ್ಲಿ ಕೇಳಿದ್ರು. ಈ ಸಲ ಸೇಮ್ ಕ್ಯಾನ್ ಬಿ ರಿಪೀಟೆಡ್ ಅಥವಾ ಫಸ್ಟ್ ಆರ್ಡರ್ ಕೇಳಬಹುದು, ಬಿಕಾಸ್ ಇದೊಂಥರ ಫಿಕ್ಸ್ಡ್ ಪ್ಯಾಟರ್ನ್ ಇದೆ. ಈ 3 ಮಾರ್ಕ್ಸಿಗೆ ಈ ಕ್ವೆಶನ್ ಇಸ್ ಆಲ್ಮೋಸ್ಟ್ ಕೈಂಡ್ ಆಫ್ ಫಿಕ್ಸ್ಡ್. ಕ್ಯಾಲ್ಕುಲೇಟಿಂಗ್ ದ ಆರ್ಡರ್ ಆಫ್ ರಿಯಾಕ್ಷನ್, ಇಲ್ಲೂ ಕೂಡ ಒಂದು ನ್ಯೂಮೆರಿಕಲ್ಸ್ ತಗೊಂಡ್ರೆ ಒಂದು ಪ್ಯಾಟರ್ನ್ ಇದೆ. ಒಂದು ಕ್ವೆಶನ್ ಆಕ್ಟಿವೇಶನ್ ಎನರ್ಜಿಯಿಂದ
ಇನ್ನೊಂದು ಕ್ವೆಶನ್ ಹಾಫ್ ಲೈಫ್ ಇಲ್ಲ ಝೀರೋ ಆರ್ಡರ್ ಇಲ್ಲ ಫಸ್ಟ್ ಆರ್ಡರ್ನಿಂದ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕ್ವೆಶನ್ಸ್ ಮೇ ಕಮ್ ಫ್ರಮ್ ಹಾಫ್ ಲೈಫ್, ಝೀರೋ ಆರ್ಡರ್, ಫಸ್ಟ್ ಆರ್ಡರ್. ಇಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ದ ಆರ್ಡರ್ ಆಫ್ ರಿಯಾಕ್ಷನ್ಸ್, ಗಿವಿಂಗ್ ದ ಡೇಟಾ, ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳೋ ಕ್ವೆಶನ್ಸ್ನ ಕೇಳ್ಬೋದು. ಆರ್ಡರ್ ಮಾಲಿಕ್ಯುಲಾರಿಟಿ ಬೇಸ್ಡ್ ಕ್ವೆಶನ್ಸ್, ಅರೇನಿಯಸ್ ಇಕ್ವೇಶನ್ ಬೇಸ್ಡ್ ಕ್ವೆಶನ್, ಪ್ರೊಬ್ಯಾಬಿಲಿಟಿ ಆಫ್ ಓರಿಯೆಂಟೇಷನ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ನಾವು, ಅದರ ಬೇಸ್ ಮೇಲೆ ಕ್ವೆಶನ್ಸ್, ಕೊಲಿಷನ್ ಫ್ಯಾಕ್ಟರ್ ಮೇಲೆ ಕ್ವೆಶನ್ಸ್, ಗ್ರಾಫಿಕಲ್ ಬೇಸ್ಡ್ ಕ್ವೆಶನ್ಸ್ ಏನಿದೆ, ಎಲ್ಲ ಗ್ರಾಫ್ ಏನಿದೆ ಆ ಒಂದು ಎಂಡ್ ಪಾರ್ಟ್ ಆಫ್ ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಬರುತ್ತಲ್ಲ, ಸೊ ದೋಸ್ ಗ್ರಾಫ್ಸ್ ಯು ನೀಡ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್ ಫಾರ್ 3 marks. ಸಪೋಸ್ ಇದನ್ನ ಅವ್ರು ಕೇಳಿಲ್ಲ, ಡೆರಿವೇಶನ್ ಕೇಳಿಲ್ಲ ಅಂದರೆ ಇಲ್ಲಿ ಗ್ರಾಫ್ ರಿಲೇಟೆಡ್ ಕ್ವೆಶನ್ಸ್ನ ಕೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೇ ಥರ ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬಂದಾಗ D&F ಬ್ಲಾಕ್ನಲ್ಲಿ ಪ್ರಿಪರೇಷನ್ ಅಂತೂ ಫಿಕ್ಸ್ಡ್ ಇದೆ 3 marksಗೆ. ಇನ್ನು KMnO4 ರಿಪಿಟೇಷನ್ K2Cr2O7 ಆಗ್ಬಹುದು, ಇಲ್ಲ KMnO4 ಹೊಸದಾಗಿ ಕೇಳಬಹುದು. ಬಿಟ್ರೆ ಲಾಸ್ಟ್ ಟೈಮ್ನಲ್ಲಿ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಪ್ರಾಪರ್ಟಿ ಕೇಳಿದ್ರು ಅಟೆಂಪ್ಟ್ 1ನಲ್ಲಿ. ಈ ಸಲ ಕೆಟಲಿಟಿಕ್ ಪ್ರಾಪರ್ಟಿ ಏನಕ್ಕೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಕೆಟಲಿಟಿಕ್ ಪ್ರಾಪರ್ಟಿ ವೈಟ್ ಶೋಸ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿದು ಕೆಲವೊಂದಷ್ಟು ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಆಫ್ D&F ಬ್ಲಾಕ್ ಎಲಿಮೆಂಟ್ಸ್ನಿಂದ ಕೆಲವೊಂದು ಕ್ವೆಶನ್ಸ್ನ ಆಯ್ದು ತಗೋಬಹುದು. ಇಲ್ಲಾಂದ್ರೆ K2Cr2O7 ಅಥವಾ KMnO4ನ ರೆಡಾಕ್ಸ್ ರಿಯಾಕ್ಷನ್ಸ್ ಏನಿದೆ, ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗುತ್ತೆ ಅದು ರೆಡಾಕ್ಸ್ ರಿಯಾಕ್ಷನ್ಸ್ ಅಲ್ವಾ, ಅಲ್ಲಿಂದ 1-2 ಕ್ವೆಶನ್ಸ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಅಟೆಂಪ್ಟ್ ನೀವು ಸ್ಕೋರ್ ಜಾಸ್ತಿ ಮಾಡಬೇಕು ಅಂದರೆ ದೇರ್ ಇಸ್ ನೋ ಡಿಫಿಕಲ್ಟಿ, ನೋ ಎವ್ರಿಥಿಂಗ್ ಯು ಹ್ಯಾವ್ ಟು ಸ್ಟಡಿ. VBT ಥಿಯರಿ ಲಾಸ್ಟ್ ಟೈಮ್ ಕೇಳಿರಲಿಲ್ಲ, CFT ಥಿಯರಿನಲ್ಲಿ ಆಕ್ಟಾಹೈಡ್ರಲ್ ಸ್ಪ್ಲಿಟಿಂಗ್ ಕೇಳಿದ್ರು, ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಆರ್ಡರ್ ಕೇಳ್ಬೋದು ಈ ಸಲ, ಮತ್ತೆ ಸಿನರ್ಜೆಟಿಕ್ ಇಫೆಕ್ಟ್ ಕೇಳ್ಬೋದು. ಲಾಸ್ಟ್ ಟೈಮ್ನಲ್ಲಿ ಅವರು ಫೇಸ್ ಅಂಡ್ ಮರ್ ಐಸೋಮರ್ ಕೇಳಿದ್ರು, ಈ ಸಲ ಜೊಮೆಟ್ರಿಕಲ್ ಐಸೋಮರ್ ಕೇಳ್ಬೋದು, ಆಪ್ಟಿಕಲ್ ಐಸೋಮರ್ ಕೇಳ್ಬೋದು, ಅಥವಾ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಬೇಸ್ಡ್ ಕ್ವೆಶನ್ಸ್ ಕೇಳ್ಬೋದು, ಕೋಆರ್ಡಿನೇಷನ್ ಕಂಪೌಂಡ್ಸ್ನ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಕೇಳ್ಬೋದು. ಓಕೆ, ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದಾಗ ನಿಮಗೆ ನೇಮ್ಡ್ ರಿಯಾಕ್ಷನ್ಸ್ ಅಂತೂ ಫಿಕ್ಸ್ಡ್ ಇದೆ, ಯಾಕೆಂದರೆ ಎಲ್ಲ ಚಾಪ್ಟರ್ನಲ್ಲೂ ಒಂದಿಷ್ಟು ನೇಮ್ಡ್ ರಿಯಾಕ್ಷನ್ಸ್ ಬೇಸ್ ಮೇಲೇನೆ ಕೇಳ್ತಾರೆ ಕ್ವೆಶನ್ಸ್ನ. ಅದರಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ನ ಜಾಸ್ತಿ ಅವರು ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಚಾಪ್ಟರ್ನಿಂದ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಆಸಿಡ್ ಕೆಟಲೈಸ್ ಡಿಹೈಡ್ರೇಷನ್ ಹೈಡ್ರೇಷನ್ ಮೆಕ್ಯಾನಿಸಮ್ ಇಸ್ ಫಿಕ್ಸ್ಡ್. ಹಾಫ್ಮನ್ ಡಿಗ್ರೇಡೇಷನ್ ರಿಯಾಕ್ಷನ್ ಈ ಸಲ ಕೇಳ್ಬೋದು. ಕ್ರಾಸ್ ಆಲ್ಡೋಲ್ ಕಂಡೆನ್ಸೇಷನ್ ಟೈಪ್ ಆಫ್ ಕ್ವೆಶನ್. ಮತ್ತೆ ನಮ್ಮ ಬಯೋಮಾಲಿಕ್ಯೂಲ್ಸಿಗೆ ಬಂದರೆ ಸ್ಟ್ರಕ್ಚರ್ ಬೇಸ್ಡ್ ಹ್ಯಾವುಡ್ ಸ್ಟ್ರಕ್ಚರ್ನ ಬರೀರಿ, ಸುಕ್ರೋಸ್, ಮಾಲ್ಟೋಸ್ಗೆ, ಲ್ಯಾಕ್ಟೋಸ್ಗೆಲ್ಲ ಹ್ಯಾವುಡ್ ಸ್ಟ್ರಕ್ಚರ್ ಬೇಸ್ ಮೇಲೆ ಕ್ವೆಶನ್ಸ್ ಕೇಳ್ಬೋದು. ಪ್ರೋಟೀನ್ ಸ್ಟ್ರಕ್ಚರ್ ಬೇಸ್ ಮೇಲೆ ಕ್ವೆಶನ್ ಕೇಳ್ಬೋದು. ಹಾರ್ಮೋನ್ ಕಾನ್ಸೆಪ್ಟ್ ಮೇಲೆ ಕೆಲವೊಂದು ಕ್ವೆಶನ್ಸ್ನ ಅವರು ಫ್ರೇಮ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಈ ಎಲ್ಲ ಅಟೆಂಪ್ಟ್, ಈ ಎಲ್ಲ ಟೈಪ್ ಆಫ್ ಕ್ವೆಶನ್ಸ್ ಒಂದ್ಸಲ ನೋಡಿಕೊಂಡು ಹೆಚ್ಚಿನ ಒಂದು ಒತ್ತನ್ನು ಈ ಒಂದು ಕ್ವೆಶನ್ಸ್ಗೆ ಕೊಡಿ ಅಂತ ಹೇಳುವಂಥದ್ದು ಇಸ್ ಮೈ ಕನ್ಸರ್ನ್. SN1 ಮೆಕ್ಯಾನಿಸಮ್, ಲಾಸ್ಟ್ ಟೈಮ್ SN2 ಕೇಳಿದ್ರು, ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋ ಅರೆನ್ಸ್ನಿಂದ, ಈ ಸಲ SN1 ಮೆಕ್ಯಾನಿಸಮ್ ಬೇಸ್ಡ್ ಕ್ವೆಶನ್ಸ್ ಅಂತೂ ಕೇಳ್ತಾರೆ. ನೀವು ನೇಮ್ಡ್ ರಿಯಾಕ್ಷನ್ಸ್ನ ನೋಡ್ಕೊಂಡಿದ್ದೀರಾ ಅಂದರೆ ಅರ್ಧ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲೇ ಕವರ್ ಮಾಡ್ದಂಗೆ. ಪ್ರಾಪರ್ ಆಗಿ ರಿಯೇಜೆಂಟು, ನೇಮ್ಡ್ ರಿಯಾಕ್ಷನ್ಸು, ಮತ್ತು ಎಲ್ಲ ಚಾಪ್ಟರ್ನಲ್ಲೂ ಕೂಡ ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಿದೆ, ನೈಟ್ರೇಷನು, ಬ್ರೋಮಿನೇಷನು, ಅದರಲ್ಲೇ ಜಾಸ್ತಿ ಮಕ್ಕಳಿಗೆ ಕನ್ಫ್ಯೂಷನ್ ಆಗುವಂಥದ್ದು. ಫ್ರಿಡೈಲ್ ಕ್ರಾಫ್ಟ್ ಆಲ್ಕೈಲೇಷನ್, ಅಸೈಲೇಷನ್ ಅಲ್ವಾ, ಅಂಥ ಕ್ವೆಶನ್ಸ್ನ ಸರಿಯಾಗಿ ಪ್ರಿಪೇರ್ ಆಗಿದ್ದೀರಾ ಅಂದರೆ ಪಾರ್ಟ್ ಡಿ ಇಂದ 20 marksನ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಸೊ ನೀವು ವರಿ ಮಾಡಬೇಕಾಗಿರೋದು ಪಾರ್ಟ್ ಎಗೆ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡೆಲ್ ಪೇಪರ್ಸನ್ನು, ಡಿಫ್ರೆಂಟ್ ಮಾಡೆಲ್ ಪೇಪರ್ಸ್ನಿಂದ ಕ್ವೆಶನ್ಸ್ನ ಸಾಲ್ವ್ ಮಾಡಿ. ಇತ್ತೀಚೆಗಷ್ಟು ನೀವು KCT ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀರ. ಸೊ ಪಾರ್ಟ್ ಎ ನೌ ಇಸ್ ಗೋಯಿಂಗ್ ಟು ಬಿಕಮ್ ರಿಯಲಿ ಈಸಿ ಫಾರ್ ಯು ಅಂತ ಹೇಳುವಂಥದ್ದು ಇಸ್ ಮೈ ಬಿಲೀಫ್. ಆಲ್ ದ ಬೆಸ್ಟ್ ಮಕ್ಕಳೇ, ಚೆನ್ನಾಗಿ ಬರೀರಿ. ನಿಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2 24 ಇದು ಅಟೆಂಪ್ಟ್ 1 ಆ್ಯಂಡ್ ಅಟೆಂಪ್ಟ್ 2 ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ವಿ ನೀಡ್ ದ ಪೇಪರ್ ಆಫ್ ಅಟೆಂಪ್ಟ್ 1 ಆ್ಯಂಡ್ ಅಟೆಂಪ್ಟ್ 2 ಅಂತ ಹೇಳಿ ತಿಳಿಸಿ. ಅಂತ ಮಕ್ಕಳಿಗೆ ನಾನು ಡ್ರೈವ್ ಲಿಂಕನ್ನು ನಾನು ಪ್ರೊವೈಡ್ ಮಾಡ್ತೀನಿ, ಇನ್ ವಿಚ್ ಐ ವಿಲ್ ಬಿ ಅಪ್ಲೋಡಿಂಗ್ ದ ಪೇಪರ್ 1 ಆ್ಯಂಡ್ ಪೇಪರ್ 2 ಲಿಂಕ್ ಫಾರ್ ಯು. ಓಕೆ, ಯು ಕ್ಯಾನ್ ಆಕ್ಸೆಸ್ ಫ್ರಮ್ ದ ಡ್ರೈವ್ ಲಿಂಕ್. ಹಾಗಾದರೆ ಆಲ್ ದ ಬೆಸ್ಟ್ ಮಕ್ಕಳೇ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಮತ್ತು ಜೊತೆಗೆ ಅಟೆಂಪ್ಟ್ 1ಗೆ ಸಾಕಷ್ಟು ರಿವಿಷನ್ಸು, ಲೈವ್ ಸೆಷನ್ಸು ಎಲ್ಲ ಆಗಿದೆ PW ಕನ್ನಡದಿಂದ ಫಾರ್ ಎವ್ರಿ ಸಬ್ಜೆಕ್ಟ್, ಆಯಿತಾ. ಹಾಗಾಗಿ ನೀವು ಅದನ್ನು ಪ್ಲೇ ಲಿಸ್ಟ್ನಲ್ಲಿ ರಿವಿಷನ್ ಸೀರೀಸ್ನಲ್ಲಿ ಹುಡುಕ್ಬೋದು, ಸಬ್ಜೆಕ್ಟ್ ವೈಸೇ ಹುಡುಕ್ಬೋದು. ಸೊ ನೀವು ಅದನ್ನು ಕೂಡ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಕ್ಕಳೇ, ಬಾಯ್ ಬಾಯ್.